ಅಪ್ಪು ಕೊನೆ ದರ್ಶನ ಮಾಡೋಕ್ಕೆ ಆಲ್ ದ ವೇ ಫ್ರಮ್ ಹೈದರಾಬಾದ್ ಜೂನಿಯರ್ NTR ನಿಂತಿದ್ದಾರೆ. ಒಂದು ಕಡೆ ಶಿವಣ್ಣ ತಮ್ಮನನ್ನು ನೆನೆದು, ಮತ್ತೊಂದು ಕಡೆ ಸ್ನೇಹಿತನನ್ನು ನೆನೆದು ಜೂನಿಯರ್ NTR. ಸೋ ಹಾರ್ಟ್ ಟಚಿಂಗ್. ರವಿ, ಅದೇ ನೆನಪಿಸ್ಕೊತಾ ಇದ್ದೆ ನಾನು. ಎಕ್ಸಾಕ್ಟ್ಲಿ 1 ವೀಕ್ ಬ್ಯಾಕ್, ಕಳೆದ ಶನಿವಾರ ಶಿವಣ್ಣನ ಮನೆಯಲ್ಲಿ ಶಿವಣ್ಣ ಮತ್ತು ಅಪ್ಪು ಇಬ್ಬರನ್ನೂ ಒಂದೇ ಅಂದ್ರೆ ನನ್ನ ದೃಷ್ಟಿಯಲ್ಲಿ ಇಬ್ಬರನ್ನೂ ನೋಡಿದವನು ನಾನು, ಅಟ್ ಎ ಟೈಮ್ ನೋಡಿದವನು ನಾನು, ಇಬ್ಬರ ಜೊತೆ ಮಾತಾಡಿದವನು ನಾನು. ಅದನ್ನ ಹಾಕಿದ್ದೀನಿ ನಾನು ಇನ್ಸ್ಟಾಗ್ರಾಮ್ ಎಲ್ಲ ಕಡೆ. ಆದ್ರೆ ಇವತ್ತು ನಮಗೆ ಹೇಳೋ ಬರ್ತದೆ ಸರ್, ನೋಡ್ತಾ ಇದ್ರೆ ನಾವು ಮನೇಲಿ ಹೆಂಗಿರ್ಬೇಕು ಸರ್. ದೊಡ್ಡ ಮಗ ಬೇರೆ ಶಿವಣ್ಣಪ್ಪ, ಕಣ್ಮುಂದೆ ತಮ್ಮ ಹಿಂಗಾಗೋಯ್ತು. ನಾವು ಅವತ್ತು ಸುಮ್ಮನೆ ಮಾತಾಡ್ತಿದ್ವಿ ನಾವು, ಶಿವಣ್ಣ ನಾನು 60 ವರ್ಷ ನೋಡಿ ಹೆಂಗಿದ್ದೀನಿ ಅಂತ ತಮಾಷೆ ಮಾಡ್ತಿದ್ರು ನನ್ನ ಜೊತೆ. ಕಣ್ಮುಂದೆ ತಮ್ಮ ಇನ್ನಿಲ್ಲ, ಇನ್ನು ಎದ್ದು ಬರಲ್ಲ, ಏನೂ ಹೇಳ್ದೆ ಏನೂ ಮಾತಾಡದೆ ಹೊಟ್ಟೋದ. ಏನೋ ಹೌದು ಸರ್, ಏನು ಹೇಳ್ಬೇಕಾಗಿತ್ತೇನೋ, ಎಷ್ಟೋ ವಿಷಯ ಯಾವಾಗಲೂ ಮಾತಾಡಿಲ್ವೇನೋ, ಮಾತಾಡ್ಬೇಕಾಗಿತ್ತೇನೋ. ಆಲ್ ಆಫ್ ಎ ಸಡನ್ ಯಾರಿಗೂ ಗೊತ್ತೂ ಇಲ್ಲ. ಬಾಯ್, ಅದೇನೋ ಹೋಗಿ ಬರ್ತೀನೋ ಅಲ್ವಲ್ಲ, ಬಾಯ್ ಮತ್ತೆ ಬಾರದ ಊರಿಗೆ ಹೋಗ್ತಿರೋದಲ್ಲ, ಎಂಡ್ ಲೈಫ್ ಕೊನೆಗೆ ಹೋಯ್ತು ಅನ್ನೋ ಕ್ಷಣ. ಅಲ್ಲಿ ಎಲ್ಲರೂ ಅದನ್ನೇ ಕಾಯ್ತಾರೆ, ಏನು ಹೇಳ್ಬೇಕಾಗಿತ್ತಲ್ಲ, ಏನು ಸಿಗ್ಬೇಕು, ಏನು ಮಾತಾಡ್ಬೇಕಾಗಿತ್ತಲ್ಲ. ಎಂಥ ಆಳದ ಶೋಕ ಇದು. ಅಣ್ಣ ತಮ್ಮಂದಿರ ಬಾಂಧವ್ಯ ಹೇಳ್ಬಿಡುತ್ತೆ. ಪ್ರತಿಯೊಂದು ಕಣ್ಣೀರಿನ ಆ ಹನಿ. ತಾವು ಎತ್ತಿ ಆಡಿಸಿದ ಒಬ್ಬ ತಮ್ಮ. ತುಂಬಾ ದೊಡ್ಡ ಗ್ಯಾಪ್ ಇದೆ, ಏಜ್ ಗ್ಯಾಪು. ಅಂದ್ರೆ ಶಿವಣ್ಣ ವಯಸ್ಕಕ್ಕೆ ಬಂದಾಗ ಇನ್ನೇನು ಪುಟಾಣಿ ಕೂಸು. ಶಿವಣ್ಣ ಎತ್ಕೊಂಡು ಆಟ ಆಡ್ತಿದ್ದಾರೆ. 15 ವರ್ಷ ದೊಡ್ಡವರು, 14 ವರ್ಷ ದೊಡ್ಡವರು ಅಲ್ವಾ. ಸೊ ಪುಟಾಣಿ ಕೂಸು ಆಗ ಹುಟ್ಟಿದ್ದು ಅಪ್ಪು. ಅಂದ್ರೆ 7ನೇ ಕ್ಲಾಸ್ 8ನೇ ಕ್ಲಾಸ್ ಇದ್ದೀರಾ ನೀವು, ಅಪ್ಪು ಆಗ ಹುಟ್ಟಿದ್ದಾನೆ. ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಂಬಿಡಿ, 7ನೇ ಕ್ಲಾಸ್ 8ನೇ ಕ್ಲಾಸ್ ಹುಡುಗ, ಪುಟಾಣಿ ತಮ್ಮ ಹುಟ್ಟಿದ್ದಾನೆ. ಇವತ್ತು ಆ ತಮ್ಮ ಮರಣಶೈಲಿಯಲ್ಲಿ ಮಲಗಿದ್ದಾನೆ, ಎದ್ದು ಬರಲ್ಲ ಲೈಫಲ್ಲಿ. ನಾನು ಹುಟ್ಟಿದಾಗ ನೋಡಿದಂತಹ ಪುಟಾಣಿ ಕಂದಮ್ಮ, ಪ್ರೀತಿಯ ತಮ್ಮ, ಮತ್ತೆ ನಾನು ಇದೀನಿ ಅಂದ್ರೆ ನನ್ನ ಕಣ್ಮುಂದೆ ಮತ್ತೆ ಆತನ ಸಾವು ನೋಡ್ಬೇಕಲ್ಲ. ಅಪ್ಪ, ಯಾರಿಗೂ ಬರ್ದಿಲ್ಲ ಸರ್ ಇಂಥ ದುರಂತ, ಯಾವ ಅಣ್ಣನಿಗೂ ಬರ್ದಿರ್ಲಿ. ಸತ್ಯ, ಯಾರಿಗೂ ಬರೋದು ಬೇಡ ಸರ್. ಥೋತು ನೋಡ್ತಿರೋ ನಮಗೆ ಕಣ್ಣೊರ್ಸ್ಕೊತೀವಿ ನಾವು, ಸ್ಟುಡಿಯೋಲ್ ಕೂತಿರೋರು ನಾವು. ಏನೋ ಯಾರೆಷ್ಟೇ ಸಾಂತ್ವನ ಹೇಳಿದರು ಅಥವಾ ಎಷ್ಟೇ ಅವರಿಗೆ ಸಮಾಧಾನ ಮಾಡುವಂಥ ಕೆಲಸ ಆದರೂ, ಏನೋ ಇವತ್ತಿನ ಆ ಅಳು ಇದೆಯಲ್ಲ ಅಥವಾ ಆ ದುಃಖ ಇದೆಯಲ್ಲ, ಆ ಮಡಗೊಟ್ಟಿರೋದೆಲ್ಲ ಆಚೆಗೆ ಬರೋಕ್ಕೆ ಶುರು ಆಗ್ಬಿಡುತ್ತೆ ಇವತ್ತು. ಏನೋ ನಮ್ಗೊಂದು ಕ್ವಶನ್ ಅರ್ಥ ಆಗ್ಬೇಕು ಸರ್. ಈಗ ಅಪ್ಪುಗೆ ನಾವೇನು ಮೋಸ ಮಾಡಿದೀವಿ ಸರ್? ಎಲ್ಲರೂ ನಡೆಸ್ಬಿಟ್ಟು ಹೊರಟೋಗ್ಬಿಟ್ರಲ್ಲ. ಒಂದು ಹಾಡಿನ ಸಾಲಿದೆ ರವಿ, ಹೇಳಿ ಹೋಗು ಕಾರಣ ಅಂತ. ಹೌದು, ಕವಿ ಬರೆದಿರೋ ಸಾಲು. ಕಾರಣ ಹೇಳಿದೆ ಹೊಟ್ಟೋಗ್ಬಿಟ್ರಲ್ಲ, ಇದು ಯಾವ ನ್ಯಾಯ ಅಂತ ಎಲ್ಲರೂ ಕ್ವಶನ್ ಕೇಳ್ತಾರೆ. ಅದನ್ನ ಕೋಪದಲ್ಲೇ ಕೇಳಬೇಕು ನಾವು. ಯಾಕೆ ಮೋಸ ಮಾಡೋದು ನಮ್ಗೆಲ್ಲ ಅಂತ. ಅದ್ರ ಹಿಂದೆ ತುಂಬಾ ಪ್ರೀತಿ ಇದೆ, ತುಂಬಾ ಅಭಿಮಾನ ಇದೆ, ತುಂಬಾ ಆತ್ಮೀಯತೆ ಇದೆ, ತುಂಬಾ ಗೌರವ ಇದೆ, ರೆಸ್ಪೆಕ್ಟ್ ಇದೆ, ತುಂಬಾ ಅವಿನಾಭಾವ ಸಂಬಂಧ ಇದೆ. 46 ವರ್ಷ ಸರ್. ಇನ್ನು 46 ವರ್ಷಕ್ಕೆ ಇಷ್ಟು ಜನ ಸಂಪಾದನೆ ಮಾಡಿ, ಇಷ್ಟು ಸೇವೆ ಮಾಡಿ, ಇಷ್ಟು ಹೆಸರು ಮಾಡಿ, ಇಷ್ಟು ದಾನ ಧರ್ಮ ಮಾಡಿ, ಇಷ್ಟೊಂದು ಒಳ್ಳೆ ವ್ಯಕ್ತಿಗೆ ಕ್ರೂರಿ ಇಷ್ಟೊಂದು ವಿಧಿ ಆಗುತ್ತೆ ಸರ್.
ಅಪ್ಪನ ಗೌರವವನ್ನು ಉಳಿಸಿ ಮನೆತನದ ಅಭಿಮಾನವನ್ನು ಅದನ್ನು ಮೇಂಟೈನ್ ಮಾಡಿ ಒಬ್ಬ ಕಿರಿಯ ಹುಡುಗ ಆದರೆ ಜಗತ್ತಿನಾದ್ಯಂತ ಈ ಮಟ್ಟಕ್ಕೆ ಬೆಳೆದು ಹೆಸರು ಮಾಡಿ ಯಾವ ಹಂತಕ್ಕೆ ಬಂದು ನಿಂತಿದ್ರು ಅಪ್ಪು ಸರ್.